ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, SIR ಯಾವುದು ನಿರೀಕ್ಷೆ ಇತ್ತು ಇಲ್ಲಿವರೆಗೆ, ಅದು ನಾಳೆಯಿಂದ ಎಂಟ್ರಿ. ಅಂದರೆ ರಾಜ್ಯದಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಸಮಗ್ರ ರೀತಿಯಿಂದ. ಯಾಕಪ್ಪ ಅಂತಂದ್ರೆ ಸತ್ತವರು, ಅನರ್ಹರು ಇದರಿಂದ ಹೊರಗೆ ಹೋಗ್ಬೇಕು. ಹೌದು, ಅದ್ರ ಎರಡು ಮಾತಿಲ್ಲ. ಸತ್ತವ್ರು ಯಾಕೆ ಫೋಟೋ ಹಾಕ್ಬೇಕ್ರಿ? ಮತ್ತು ಅನರ್ಹರು ಮತ್ತು ವಿದೇಶಿಯರು ಯಾಕೆ ಹಾಕಬೇಕು? ಸತ್ಯದದು ಆಗಬಾರ್ದು. ಆದರೆ ಅದರೊಂದಿಗೆ ಏನಪ್ಪ ಅಂದ್ರೆ ಒಣ ಹುಲ್ಲಿನ ಜೊತೆಗೆ ಹಸಿ ಹುಲ್ಲು ಸುಟ್ಟು ಹೋಗಬಾರ್ದು. ಇದು ಭಾಳ ಮಾರ್ಮಿಕವಾಗಿ ಹೇಳಬೇಕಾಗಿದೆ. ಯಾಕಂತಂದ್ರೆ ಪ್ರಾಮಾಣಿಕವಾಗಿ ಈ ದೇಶದ ಪ್ರಜೆಯಾಗಿ ಇಲ್ಲೇ ಹುಟ್ಟಿ ಬೆಳೆದಂಥವರ ಹಕ್ಕನ್ನು ಇದು ಕಸ್ಕೋಬಾರ್ದು. ಇದು ಭಾಳ ಮಹತ್ವದ್ದದ. ಯಾಕಪ್ಪ ಅಂತಂದ್ರೆ ಈಗ ನಡೀತಾ ಇರೋದು ಅದೇ ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರಲಿನ ಆರೋಪ. BJP ಇದ್ದಿದ್ದು 8ರಿಂದ 10% ಜನರು ಕಟ್ ಮಾಡ್ತಾ ಇದೆ ಪ್ರತಿ ರಾಜ್ಯದಲ್ಲೇ. ತಮಗೆ ವೋಟ್ ಹಾಕಲಾರದಂಥ ಹಿಂದುಳಿದ, ಬಿದ್ದ, ಅದೇ ಕಾಲಕ್ಕೆ ದಲಿತ, ಅದರಲ್ಲೂ ವಿಶೇಷವಾಗಿ ಮೈನಾರಿಟಿ ಮುಸ್ಲಿಮರ ಹೆಸರುಗಳನ್ನ ಕಟ್ ಮಾಡುವಲ್ಲೇ ಈ ಚುನಾವಣಾ ಆಯೋಗವನ್ನು ತನಗೆ ಬೇಕಾದಂಗೆ ಬೆಳೆಸ್ಕೊಡ್ತಾ ಇದೆ ಅನ್ನೋದು ಗುರುತರವಾದ ಆರೋಪ. ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ಮಾತು ಬೇರೆ. ಚುನಾವಣಾ ಆಯೋಗ ಆಗಿರ್ಬೋದು, ಈವನ್ ಸುಪ್ರೀಂ ಕೋರ್ಟ್ ಸಹಿತ ಅದನ್ನು ಒಪ್ತಾ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್, ಅದರಲ್ಲೂ ಮುಖ್ಯ ವೆಸ್ಟ್ ಬೆಂಗಾಲ್ದಲ್ಲಿ 27 ಲಕ್ಷ ಮತಗಳು ಕಷ್ಟ ಮಾಡಿ ಹೋಗಿದ್ಬಿಟ್ರಿ ನಿರ್ದಾಕ್ಷಿಣ್ಯವಾಗಿ. ಲಾಸ್ಟ್ ಟೈಮ್ ವೋಟ್ ಹಾಕಿದವರು ಅವರು. ಈವನ್ ಸಂವಿಧಾನದಲ್ಲಿ ಅದದು ಲಾಸ್ಟ್ ಟೈಮ್ದಲ್ಲಿ ಇದ್ದಂಥವ್ರಿಗೆ ಮತದಾರ ಪಟ್ಟಿಲಿದ್ದಂಥವ್ರು ತೊಗೊಳ್ಬೇಕಂತೇಳಿ. ಆದರೂ ಸುಪ್ರೀಂ ಕೋರ್ಟ್ ತೊಗೊಳ್ಳಿಲ್ಲ. ಎಲೆಕ್ಷನ್ ಕಮಿಷನ್ ಮೇಲೆ ಹಾಕಿಬಿಡ್ತದು. ಮತ್ತು ಎಲೆಕ್ಷನ್ ನಡೆದಾಗ ನಾವು ಕೇಸನ್ನು ಹಿಡಿದಿಲ್ಲ, ಮುಂದೆ ಹೋಗ್ಬಿಡ್ತು. ಹೀಗಾಗಿ ಅಲ್ಲಿ ಗೆದ್ದಿದ್ದು ಎಷ್ಟರಿಂದ ಈ BJP ಅಲ್ಲೇ 34 ಲಕ್ಷ ಮತಗಳು ಹೆಚ್ಚಿಗೆ ಬಂದಿದ್ದಾವೆ. ಅದರಲ್ಲಿ 27 ಲಕ್ಷ ಮತಗಳನ್ನು ಇಲ್ಲಿ ಕಟ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವರು ಬರುವಂಥವು ಹೆಚ್ಚಿಗೆ. ಇವತ್ತು ಅದೇ ಆರೋಪ ಮಾಡ್ತಾಯಿದ್ದಾರೆ. ಇಡೀ ಇಲ್ಲಿವರೆಗೆ ಆದಂಥ ಈ SIR ಪ್ರಕಾರ 6 ಕೋಟಿಗೂ ಮಿಕ್ಕಿ ಮತದಾರರ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅಂತ ಇವರು ಆರೋಪ ಮಾಡ್ತಾಯಿದ್ದಾರೆ. ಆದರೆ ಇವರು ಎಲ್ಲರೂ ಒಳ ನುಸುಳಿಕೋರರು, ಸತ್ತವರು, ಅನರ್ಹರು ಅಂತ